ಗೋಲ್ಡ್ ರಾಣಿ ರನ್ಯಾಗೆ ಡಿಆರ್ಐ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಇನ್ನಷ್ಟು ಮತ್ತಷ್ಟು ತನಿಖೆ ಆಳಕ್ಕೆ ಹೋಗ್ತಾ ಇದೆ. ಹಾಗೇನೆ ಚಿನ್ನ ಸ್ಮಗ್ಲಿಂಗ್ ಸ್ಕ್ಯಾಮ್ ಏನಿದೆ ಆ ಸ್ಕ್ಯಾಮ್ ನ ಬುಡಕ್ಕೆ ಕೈ ಹಾಕ್ತಾ ಇದ್ದಾರೆ ಸಿಬಿಐ ಟೀಮ್. ಎಲ್ಲಿಂದ ಇದು ಆರಂಭ ಆಗ್ತಾ ಇದೆ, ಇದರ ಮೂಲ ಏನು ಅನ್ನೋದನ್ನ ಹುಡುಕಿ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಡಿಆರ್ಐ ಹಾಗೂ ಸಿಬಿಐ ಜಂಟಿ ತನಿಖೆಯನ್ನ ಮುಂದುವರೆಸಿದೆ. ರನ್ಯಾಗೆ ಯಾರ್ಯಾರ ಸಂಪರ್ಕ ಇದೆ ಅನ್ನೋದ್ರ ಬಗ್ಗೆ ತಲಾಶ್ ನಡೆಸಲಾಗ್ತಾ ಇದೆ. ಕಳೆದ 4 ತಿಂಗಳಿಂದ ಯಾರು ಸಂಪರ್ಕದಲ್ಲಿದ್ದಾರೆ, ಯಾರ ಮುಖಾಂತರ ಇಷ್ಟೆಲ್ಲ ಚಟುವಟಿಕೆ ನಡೆಸಲಾಗ್ತಾ ಇತ್ತು, ಯಾರ ಸಹಾಯ ತಗೊಂಡು ನಡೆಸಲಾಗ್ತಾ ಇತ್ತು, ಅಥವಾ ಯಾರು ನಡೆಸ್ತಾ ಇದ್ದಾರೆ ಇದನ್ನ, ಈಕೆಯನ್ನ ಯಾರು ಉಪಯೋಗಿಸಿಕೊಳ್ತಾ ಇದ್ದಾರೆ. ಏರ್ಪೋರ್ಟ್ಗಳಲ್ಲಿ ಸಿಬಿಐ ಸಿಸಿಟಿವಿಯನ್ನ ಪರಿಶೀಲನೆ ನಡೆಸ್ತಾ ಇದೆ. 27 ಟ್ರಿಪ್ ಮಾಡಿದ್ದಾರೆ ದುಬೈಗೆ ಅಂತಂದ್ರೆ ಆ ಎಲ್ಲಾ ಸಿಸಿಟಿವಿನ ಚೆಕ್ ಮಾಡಿಸ್ತಾರೆ. ಡೇಟ್ ಸಿಗುತ್ತೆ, ಹಾಗಾಗಿ ಆಯಾ ಡೇಟ್ಗಳಲ್ಲಿ ಸಿಸಿಟಿವಿ ಚೆಕ್ ಮಾಡಿಸ್ತಾರೆ. ಈ ನಟಿ ಯಾರನ್ನಾದ್ರೂ ಮೀಟ್ ಆಗ್ತಾ ಇದ್ರಾ, ಈ ನಟಿಯ ಜೊತೆ ಬೇರೆ ಯಾರು ಬರ್ತಾ ಇದ್ರು, ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈ ಪ್ರಕರಣಕ್ಕೆ ಹಿಂದೆ ಇದ್ದಂತಹ ಅನುಮಾನ ಏನು ಅಂತಂದ್ರೆ ಹವಾಲಾ ಲಿಂಕ್ ಇದೆ ಅನ್ನುವಂಥದ್ದು. ಈ ಹವಾಲಾ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿ ಯಾರು ಬಹಳ ನೇರವಾಗಿ ಪರಿಚಯ ಇರಬೇಕು ಅಂತಾನೆ ಇಲ್ಲ, ಬಹಳ ದೊಡ್ಡ ನೆಟ್ವರ್ಕ್ ಇದು ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಸೊ ಹವಾಲಾ ಲಿಂಕ್ ಇರೋದೇನಾದ್ರೂ ಎಸ್ಟಾಬ್ಲಿಷ್ ಆಗ್ತಾ ಇದೆಯಾ, ಮತ್ತೆ ಈಕೆ ಯಾರ್ಯಾರ ಸಹಾಯ ಪಡ್ಕೊಳ್ತಾ ಇದ್ರು, ಅಥವಾ ಈಕೆಯನ್ನ ಬೇರೆ ಯಾರಾದ್ರೂ ಉಪಯೋಗಿಸ್ಕೊಳ್ತಾ ಇದ್ರ, ಯಾವೆಲ್ಲ ಆಯಾಮಗಳಲ್ಲಿ ಸಿಬಿಐ ಮತ್ತು ಡಿಆರ್ಐ ತನಿಖೆ ನಡೆಸ್ತಾ ಇದೆ, ಇದರ ಹರಹು ಏನಿದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಈಗಾಗಲೇ ನಟಿ ರನ್ಯಾ ಅವರ ಬಂಧನ ಮಾಡಿ ಡಿಆರ್ಐ ಪೊಲೀಸರು, ಡಿಆರ್ಐ ಅಧಿಕಾರಿಗಳು ಮತ್ತೆ ಸಿಬಿಐ ಅಧಿಕಾರಿಗಳು ತೀವ್ರ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖ ಅಂಶಗಳು ತನಿಖಾ ತಂಡದ ಮುಂದಿದೆ. ಅಂದ್ರೆ ಈ ಒಂದು ಪ್ರಕರಣ ದಾಖಲಿಸಿಕೊಂಡು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಲ್ಲೇ ಅಧಿಕಾರಿಗಳಿಗೆ ದೊಡ್ಡ ಅನುಮಾನವಂತೂ ಮೂಡಿದೆ. ಯಾಕಂದ್ರೆ ಈಕೆ ಒಬ್ಬಕ್ಕೇನೆ ಈ ರೀತಿಯಾದಂತಹ ಕೃತ್ಯ ಎಸಗೋಕೆ ಸಾಧ್ಯ ಇಲ್ಲ, ಇದರಿಂದ ಒಂದು ದೊಡ್ಡ ಸಿಂಡಿಕೇಟ್ ಗ್ಯಾಂಗ್ಗೆ ವರ್ಕ್ ಮಾಡ್ತಿರ್ಬೋದು ಅನ್ನುವಂತ ಒಂದಷ್ಟು ಅನುಮಾನಗಳು ಈಗಾಗಲೇ ಅಧಿಕಾರಿಗಳಿಗೆ ಮೂಡಿದೆ. ಆ ಒಂದು ನಿಟ್ಟಿನಲ್ಲಿ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಾಥಮಿಕವಾಗಿ ಈಕೆಗೆ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ದಾರೆ, ಆ ಒಂದು ಗೋಲ್ಡ್ ಎಲ್ಲಿಂದ ಬರ್ತಿತ್ತು ಮತ್ತೆ ಎಲ್ಲಿಗೆ ತಲುಪ್ತಿತ್ತು, ಈ ಒಂದು ಮಧ್ಯೆ ಬರುವಂತ ಎಷ್ಟು ಜನ ಕನೆಕ್ಟ್ ಆಗಿದ್ದಾರೆ, ಜೊತೆಗೆ ಈಕೆಯ ರೆಫರೆನ್ಸ್ ಏನು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿ ಇಲ್ಲಿ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈಕೆಯನ್ನೇ ಯಾಕೆ ಕಮಿಷನ್ ಕೊಟ್ಟು, ಅದರಿಂದ ಲಕ್ಷಾಂತರ ರೂಪಾಯಿ ಕಮಿಷನ್ ಕೊಟ್ಟು ಈಕೆಯನ್ನ ಯಾಕೆ ಇವರು ಉಪಯೋಗಿಸಿಕೊಂಡ್ರು, ನಟಿಗೆ ಇರುವಂತಹ ಲಿಂಕ್ ಏನು, ನಟಿಯನ್ನೇ ಯಾಕೆ ಸಿಂಡಿಕೇಟ್ ಸದಸ್ಯರು ಈಕೆಯನ್ನ ಯಾಕೆ ಆಯ್ಕೆ ಮಾಡಿದ್ರು, ನೇಮಕ ಮಾಡಿಕೊಂಡಿದ್ರು ಅನ್ನುವಂಥದ್ದು ಸಾಕಷ್ಟು ತನಿಖೆಗೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ನಟಿಗೆ ಸಾಕಷ್ಟು ಕಾಂಟ್ಯಾಕ್ಟ್ ಗಳಿದೆ. ಒಂದು ರಾಜಕಾರಣಿಗಳು ಸಾಕಷ್ಟು ಕಾಂಟ್ಯಾಕ್ಟ್ ಇದ್ದಾರೆ, ಜೊತೆಗೆ ಐಪಿಎಸ್ ಅಧಿಕಾರಿಗಳೊಬ್ಬರ ಮಲಮಗಳು ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಜೊತೆಗೆ ಈಕೆ ಪ್ರತಿ ಬಾರಿಯೂ ಕೂಡ ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ದುಬೈನಲ್ಲಿ ಯಾವುದೇ ರೀತಿಯಾದಂತಹ ಚೆಕಿಂಗ್ ಇರೋದಿಲ್ಲ, ಅಲ್ಲಿನ ಒಂದಷ್ಟು ಸಿಂಡಿಕೇಟ್ ಗ್ಯಾಂಗ್ಗಳು ಈಕೆಯನ್ನ ನೋಡ್ಕೊಂಡಿದ್ರೆ ಅಲ್ಲಿ ಹೇಗೆ ಬರಬೇಕು ಅನ್ನೋದನ್ನ ನೋಡ್ಕೊಂಡ್ರೆ ಬೆಂಗಳೂರಿನಿಂದ ಹೇಗೆ ತಲುಪಿಸೋದು ಆ ಒಂದು ಚಿನ್ನವನ್ನ, ಆ ರೀತಿಯಾದಂತಹ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ನಟಿಯನ್ನ ನೇಮಿಸಿದ್ರ ಅನ್ನುವಂತ ಅನುಮಾನಗಳು ಈಗ ಅಧಿಕಾರಿಗಳಿಗೆ ಮೂಡಿದೆ. ಅಂದ್ರೆ ಈಕೆ ಐಪಿಎಸ್ ಆಫೀಸರ್ ಕನೆಕ್ಟ್ ಇರೋದ್ರಿಂದ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಏರ್ಪೋರ್ಟ್ ನಲ್ಲಿ ಸ್ಥಳೀಯವಾಗಿ ಗೋಲ್ಡ್ ರಾಣಿ ರನ್ಯಾಗೆ ಡಿಆರ್ಐ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಇನ್ನಷ್ಟು ಮತ್ತಷ್ಟು ತನಿಖೆ ಆಳಕ್ಕೆ ಹೋಗ್ತಾ ಇದೆ. ಹಾಗೇನೆ ಚಿನ್ನ ಸ್ಮಗ್ಲಿಂಗ್ ಸ್ಕ್ಯಾಮ್ ಏನಿದೆ ಆ ಸ್ಕ್ಯಾಮ್ ನ ಬುಡಕ್ಕೆ ಕೈ ಹಾಕ್ತಾ ಇದ್ದಾರೆ ಸಿಬಿಐ ಟೀಮ್. ಎಲ್ಲಿಂದ ಇದು ಆರಂಭ ಆಗ್ತಾ ಇದೆ, ಇದರ ಮೂಲ ಏನು ಅನ್ನೋದನ್ನ ಹುಡುಕಿ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಡಿಆರ್ಐ ಹಾಗೂ ಸಿಬಿಐ ಜಂಟಿ ತನಿಖೆಯನ್ನ ಮುಂದುವರೆಸಿದೆ. ರನ್ಯಾಗೆ ಯಾರ್ಯಾರ ಸಂಪರ್ಕ ಇದೆ ಅನ್ನೋದ್ರ ಬಗ್ಗೆ ತಲಾಶ್ ನಡೆಸಲಾಗ್ತಾ ಇದೆ. ಕಳೆದ 4 ತಿಂಗಳಿಂದ ಯಾರು ಸಂಪರ್ಕದಲ್ಲಿದ್ದಾರೆ, ಯಾರ ಮುಖಾಂತರ ಇಷ್ಟೆಲ್ಲ ಚಟುವಟಿಕೆ ನಡೆಸಲಾಗ್ತಾ ಇತ್ತು, ಯಾರ ಸಹಾಯ ತಗೊಂಡು ನಡೆಸಲಾಗ್ತಾ ಇತ್ತು, ಅಥವಾ ಯಾರು ನಡೆಸ್ತಾ ಇದ್ದಾರೆ ಇದನ್ನ, ಈಕೆಯನ್ನ ಯಾರು ಉಪಯೋಗಿಸಿಕೊಳ್ತಾ ಇದ್ದಾರೆ. ಏರ್ಪೋರ್ಟ್ಗಳಲ್ಲಿ ಸಿಬಿಐ ಸಿಸಿಟಿವಿಯನ್ನ ಪರಿಶೀಲನೆ ನಡೆಸ್ತಾ ಇದೆ. 27 ಟ್ರಿಪ್ ಮಾಡಿದ್ದಾರೆ ದುಬೈಗೆ ಅಂತಂದ್ರೆ ಆ ಎಲ್ಲಾ ಸಿಸಿಟಿವಿನ ಚೆಕ್ ಮಾಡಿಸ್ತಾರೆ. ಡೇಟ್ ಸಿಗುತ್ತೆ, ಹಾಗಾಗಿ ಆಯಾ ಡೇಟ್ಗಳಲ್ಲಿ ಸಿಸಿಟಿವಿ ಚೆಕ್ ಮಾಡಿಸ್ತಾರೆ. ಈ ನಟಿ ಯಾರನ್ನಾದ್ರೂ ಮೀಟ್ ಆಗ್ತಾ ಇದ್ರಾ, ಈ ನಟಿಯ ಜೊತೆ ಬೇರೆ ಯಾರು ಬರ್ತಾ ಇದ್ರು, ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈ ಪ್ರಕರಣಕ್ಕೆ ಹಿಂದೆ ಇದ್ದಂತಹ ಅನುಮಾನ ಏನು ಅಂತಂದ್ರೆ ಹವಾಲಾ ಲಿಂಕ್ ಇದೆ ಅನ್ನುವಂಥದ್ದು. ಈ ಹವಾಲಾ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿ ಯಾರು ಬಹಳ ನೇರವಾಗಿ ಪರಿಚಯ ಇರಬೇಕು ಅಂತಾನೆ ಇಲ್ಲ, ಬಹಳ ದೊಡ್ಡ ನೆಟ್ವರ್ಕ್ ಇದು ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಸೊ ಹವಾಲಾ ಲಿಂಕ್ ಇರೋದೇನಾದ್ರೂ ಎಸ್ಟಾಬ್ಲಿಷ್ ಆಗ್ತಾ ಇದೆಯಾ, ಮತ್ತೆ ಈಕೆ ಯಾರ್ಯಾರ ಸಹಾಯ ಪಡ್ಕೊಳ್ತಾ ಇದ್ರು, ಅಥವಾ ಈಕೆಯನ್ನ ಬೇರೆ ಯಾರಾದ್ರೂ ಉಪಯೋಗಿಸ್ಕೊಳ್ತಾ ಇದ್ರ, ಯಾವೆಲ್ಲ ಆಯಾಮಗಳಲ್ಲಿ ಸಿಬಿಐ ಮತ್ತು ಡಿಆರ್ಐ ತನಿಖೆ ನಡೆಸ್ತಾ ಇದೆ, ಇದರ ಹರಹು ಏನಿದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಈಗಾಗಲೇ ನಟಿ ರನ್ಯಾ ಅವರ ಬಂಧನ ಮಾಡಿ
ಡಿಆರ್ಐ ಪೊಲೀಸರು ಡಿಆರ್ಐ ಅಧಿಕಾರಿಗಳು ಮತ್ತೆ ಸಿಬಿಐ ಅಧಿಕಾರಿಗಳು ತೀವ್ರ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖ ಅಂಶಗಳು ತನಿಖಾ ತಂಡದ ಮುಂದಿದೆ. ಅಂದ್ರೆ ಈ ಒಂದು ಪ್ರಕರಣ ದಾಖಲಿಸಿಕೊಂಡು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಲ್ಲೇ ಅಧಿಕಾರಿಗಳಿಗೆ ದೊಡ್ಡ ಅನುಮಾನ ಅಂತೂ ಮೂಡಿದೆ. ಯಾಕಂದ್ರೆ ಈಕೆ ಒಬ್ಬಕೇನೆ ಈ ರೀತಿಯಾದಂತಹ ಕೃತ್ಯ ಎಸಗೋಕೆ ಸಾಧ್ಯ ಇಲ್ಲ. ಇದರಿಂದ ಒಂದು ದೊಡ್ಡ ಸಿಂಡಿಕೇಟ್ ಗ್ಯಾಂಗ್ಗೆ ವರ್ಕ್ ಮಾಡ್ತಿರ್ಬೋದು ಅನ್ನುವಂತ ಒಂದಷ್ಟು ಅನುಮಾನಗಳು ಈಗಾಗಲೇ ಅಧಿಕಾರಿಗಳಿಗೆ ಮೂಡಿದೆ. ಆ ಒಂದು ನಿಟ್ಟಿನಲ್ಲಿ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಾಥಮಿಕವಾಗಿ ಈಕೆಗೆ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ದಾರೆ, ಆ ಒಂದು ಗೋಲ್ಡ್ ಎಲ್ಲಿಂದ ಬರ್ತಿತ್ತು ಮತ್ತೆ ಎಲ್ಲಿಗೆ ತಲುಪ್ತಿತ್ತು, ಈ ಒಂದು ಮಧ್ಯ ಬರುವಂತ ಎಷ್ಟು ಜನ ಕನೆಕ್ಟ್ ಆಗಿದ್ದಾರೆ, ಜೊತೆಗೆ ಈಕೆಯ ರೆಫರೆನ್ಸ್ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಇಲ್ಲಿ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈಕೆಯನ್ನೇ ಯಾಕೆ ಕಮಿಷನ್ ಕೊಟ್ಟು, ಅದರಿಂದ ಲಕ್ಷಾಂತರ ರೂಪಾಯಿ ಕಮಿಷನ್ ಕೊಟ್ಟು ಈಕೆಯನ್ನ ಯಾಕೆ ಇವರು ಉಪಯೋಗಿಸಿಕೊಂಡ್ರು, ನಟಿಗೆ ಇರುವಂತ ಲಿಂಕ್ ಏನು, ನಟಿಯನ್ನೇ ಯಾಕೆ ಸಿಂಡಿಕೇಟ್ ಸದಸ್ಯರು ಈಕೆಯನ್ನ ಯಾಕೆ ಆಯ್ಕೆ ಮಾಡಿದ್ರು, ನೇಮಕ ಮಾಡಿಕೊಂಡಿದ್ರು ಅನ್ನೋಂಥದ್ದು ಸಾಕಷ್ಟು ತನಿಖೆಗೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ನಟಿಗೆ ಸಾಕಷ್ಟು ಕಾಂಟ್ಯಾಕ್ಟ್ ಗಳಿದೆ. ಒಂದು ರಾಜಕಾರಣಿಗಳು ಸಾಕಷ್ಟು ಕಾಂಟ್ಯಾಕ್ಟ್ ಇದ್ದಾರೆ, ಜೊತೆಗೆ ಐಪಿಎಸ್ ಅಧಿಕಾರಿಗಳೊಬ್ಬರ ಮಲಮಗಳು ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಜೊತೆಗೆ ಈಕೆ ಪ್ರತಿ ಬಾರಿಯೂ ಕೂಡ ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ದುಬೈನಲ್ಲಿ ಯಾವುದೇ ರೀತಿಯಾದಂತಹ ಚೆಕಿಂಗ್ ಇರೋದಿಲ್ಲ, ಅಲ್ಲಿನ ಒಂದಷ್ಟು ಸಿಂಡಿಕೇಟ್ ಗ್ಯಾಂಗ್ಗಳು ಈಕೆಯನ್ನ ನೋಡ್ಕೊಂಡಿದ್ರೆ ಅಲ್ಲಿ ಹೇಗೆ ಬರಬೇಕು ಅನ್ನೋದನ್ನ ನೋಡ್ಕೊಂಡ್ರೆ ಬೆಂಗಳೂರಿನಿಂದ ಹೇಗೆ ತಲುಪಿಸೋದು ಒಂದು ಚಿನ್ನವನ್ನ ಆ ರೀತಿಯಾದಂತಹ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ನಟಿಯನ್ನ ನೇಮಿಸಿದ್ರ ಅನ್ನುವಂತ ಅನುಮಾನಗಳು ಈಗ ಅಧಿಕಾರಿಗಳಿಗೆ ಮೂಡಿದೆ. ಅಂದ್ರೆ ಈಕೆ ಐಪಿಎಸ್ ಆಫೀಸರ್ ಕನೆಕ್ಟ್ ಇರೋದ್ರಿಂದ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಏರ್ಪೋರ್ಟ್ ನಲ್ಲಿ ಸ್ಥಳೀಯವಾಗಿ ಗೋಲ್ಡ್ ರಾಣಿ ರನ್ಯಾಗೆ ಡಿಆರ್ಐ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಮತ್ತಷ್ಟು ತನಿಖೆ ಆಳಕ್ಕೆ ಹೋಗ್ತಾ ಇದೆ. ಹಾಗೇನೆ ಚಿನ್ನ ಸ್ಮಗ್ಲಿಂಗ್ ಸ್ಕ್ಯಾಮ್ ಏನಿದೆ, ಆ ಸ್ಕ್ಯಾಮ್ ನ ಬುಡಕ್ಕೆ ಕೈ ಹಾಕ್ತಾ ಇದ್ದಾರೆ ಸಿಬಿಐ ಟೀಮ್. ಎಲ್ಲಿಂದ ಇದು ಆರಂಭ ಆಗ್ತಾ ಇದೆ, ಇದರ ಮೂಲ ಏನು ಅನ್ನೋದನ್ನ ಹುಡುಕಿ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಡಿಆರ್ಐ ಹಾಗೂ ಸಿಬಿಐ ಜಂಟಿ ತನಿಖೆಯನ್ನ ಮುಂದುವರೆಸಿದೆ. ರನ್ಯಾಗೆ ಯಾರ್ಯಾರ ಸಂಪರ್ಕ ಇದೆ ಅನ್ನೋದ್ರ ಬಗ್ಗೆ ತಲಾಶ್ ನಡೆಸಲಾಗ್ತಾ ಇದೆ. ಕಳೆದ 4 ತಿಂಗಳಿಂದ ಯಾರು ಸಂಪರ್ಕದಲ್ಲಿದ್ದಾರೆ, ಯಾರ ಮುಖಾಂತರ ಇಷ್ಟೆಲ್ಲ ಚಟುವಟಿಕೆ ನಡೆಸಲಾಗ್ತಾ ಇತ್ತು, ಯಾರ ಸಹಾಯ ತಗೊಂಡು ನಡೆಸಲಾಗ್ತಾ ಇತ್ತು, ಅಥವಾ ಯಾರು ನಡೆಸ್ತಾ ಇದ್ದಾರೆ ಇದನ್ನ, ಈಕೆಯನ್ನ ಯಾರು ಉಪಯೋಗಿಸಿಕೊಳ್ತಾ ಇದ್ದಾರೆ. ಏರ್ಪೋರ್ಟ್ಗಳಲ್ಲಿ ಸಿಬಿಐ ಸಿಸಿಟಿವಿಯನ್ನ ಪರಿಶೀಲನೆ ನಡೆಸ್ತಾ ಇದೆ. 27 ಟ್ರಿಪ್ ಮಾಡಿದ್ದಾರೆ ದುಬೈಗೆ ಅಂತಂದ್ರೆ ಆ ಎಲ್ಲಾ ಸಿಸಿಟಿವಿನ ಚೆಕ್ ಮಾಡಿಸ್ತಾರೆ. ಡೇಟ್ ಸಿಗುತ್ತೆ, ಹಾಗಾಗಿ ಆಯಾ ಡೇಟ್ಗಳಲ್ಲಿ ಸಿಸಿಟಿವಿ ಚೆಕ್ ಮಾಡಿಸ್ತಾರೆ. ಈ ನಟಿ ಯಾರನ್ನಾದ್ರೂ ಮೀಟ್ ಆಗ್ತಾ ಇದ್ರಾ, ಈ ನಟಿಯ ಜೊತೆ ಬೇರೆ ಯಾರು ಬರ್ತಾ ಇದ್ರು, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈ ಪ್ರಕರಣಕ್ಕೆ ಹಿಂದೆ ಇದ್ದಂತಹ ಅನುಮಾನ ಏನು ಅಂತಂದ್ರೆ ಹವಾಲಾ ಲಿಂಕ್ ಇದೆ ಅನ್ನುವಂಥದ್ದು. ಈ ಹವಾಲಾ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿ ಯಾರು ಬಹಳ ನೇರವಾಗಿ ಪರಿಚಯ ಇರಬೇಕು ಅಂತಾನೆ ಇಲ್ಲ, ಬಹಳ ದೊಡ್ಡ ನೆಟ್ವರ್ಕ್ ಇದು ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಸೊ ಹವಾಲಾ ಲಿಂಕ್ ಇರೋದೇನಾದ್ರೂ ಎಸ್ಟಾಬ್ಲಿಷ್ ಆಗ್ತಾ ಇದೆಯಾ, ಮತ್ತೆ ಈಕೆ ಯಾರ್ಯಾರ ಸಹಾಯ ಪಡ್ಕೊಳ್ತಾ ಇದ್ರು, ಅಥವಾ ಈಕೆಯನ್ನ ಬೇರೆ ಯಾರಾದ್ರೂ ಉಪಯೋಗಿಸ್ಕೊಳ್ತಾ ಇದ್ರ, ಯಾವೆಲ್ಲ ಆಯಾಮಗಳಲ್ಲಿ ಸಿಬಿಐ ಮತ್ತು ಡಿಆರ್ಐ ತನಿಖೆ ನಡೆಸ್ತಾ ಇದೆ, ಇದರ ಹರಹು ಏನಿದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಈಗಾಗಲೇ ನಟಿ ರನ್ಯಾ ಅವರ ಬಂಧನ ಮಾಡಿ ಡಿಆರ್ಐ